ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಸ್ವಾಗತಗಳು. ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯಲ್ಲಿ ಬರ್ತಕ್ಕಂಥ ವಾಸ್ತವ ಸಂಖ್ಯೆ ಅಂತಕ್ಕಂಥ ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. ಈ ವಾಸ್ತವ ಸಂಖ್ಯೆಗಳಿಗೆ ನಾವು ಇಂಗ್ಲಿಷ್ನಲ್ಲಿ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಇದು ನಮಗೆ 10ನೇ ಪರೀಕ್ಷೆಯಲ್ಲಿ 5 ರಿಂದ 6 ಅಂಕಗಳವರೆಗೆ ಎಕ್ಸಾಮ್ನಲ್ಲಿ ಕೇಳಲಾಗ್ತದೆ. ಅಂದರೆ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ನಲ್ಲಿ 1 ಅಂಕ ಬರ್ಬೋದು, 1 ಅಂಕದಲ್ಲಿ ಬರ್ಬೋದು, 2 ಅಂಕದಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡ್ರಿ ಅಂತ ಬರ್ಬೋದು, ಅಥವಾ 3 ಅಂಕಗಳಿಗೆ ಕೂಡ ಕೇಳಬಹುದು. ಅಂದ್ರೆ 2 ಅಂಕದಲ್ಲಿ ಕೇಳಿದಾಗ 3 ಅಂಕದ ಪ್ರಶ್ನೆ ಬರ್ಲಿಕ್ಕಿಲ್ಲ. 3 ಅಂಕದಲ್ಲಿ ಯಾವ ಪ್ರಶ್ನೆ ಕೇಳಬಹುದು ಅಂತಂದ್ರೆ √2, √3, √5 ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಈ ರೀತಿ 3 ಅಂಕದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಕೂಡ ಅದಾವ. ಓಕೆನಾ? ಈ ಪಾಠದಲ್ಲಿ ನಾವು ಏನೇನು ಅಧ್ಯಯನ ಮಾಡ್ಬೇಕಾಗಿತ್ತಂದ್ರೆ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು, ಅಂದ್ರೆ ವಾಸ್ತವ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಾಭಾವಿಕ ಸಂಖ್ಯೆಗಳಂದ್ರೇನು, ಪೂರ್ಣ ಸಂಖ್ಯೆಗಳಂದ್ರೇನು, ಪೂರ್ಣಾಂಕಗಳಂದ್ರೇನು, ಭಾಗಲಬ್ಧ ಸಂಖ್ಯೆ ಅಂದ್ರೇನು, ಅಭಾಗಲಬ್ಧ ಸಂಖ್ಯೆ ಅಂದ್ರೇನು, ಭಾಜ್ಯ ಸಂಖ್ಯೆಗಳಂದ್ರೇನು, ಅವಿಭಾಜ್ಯ ಸಂಖ್ಯೆಗಳಂದ್ರೇನು, ಸಹ ವಿಭಾಜ್ಯ ಸಂಖ್ಯೆಗಳಂದ್ರೇನು, ಈ ಎಲ್ಲಾ ಅಂಶಗಳ ಬಗ್ಗೆ ತಿಳ್ಕೊಂಡಾಗ ಮಾತ್ರ ವಾಸ್ತವ ಸಂಖ್ಯೆಗಳ ಬಗ್ಗೆ ನಮಗ ತಿಳಿತಾ ಬರ್ತದೆ. ಓಕೆನಾ? ಫಸ್ಟಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇದಕ್ಕೆ ಸಾಮಾನ್ಯವಾಗಿ n ಸಂಕೇತದಿಂದ ಸೂಚಿಸಲಾಗ್ತದೆ. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರ ಎಣಿಕೆಗೆ ಒಳಪಡ್ತಕ್ಕಂಥ ಸಂಖ್ಯೆಗಳು. ಯಾವ ಸಂಖ್ಯೆಗಳಿಗೆ ನಾವು ಎಣಿಕೆಗೆ ಒಳಪಡಿಸ್ತೇವಲ್ಲ ಆ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ 1, 2, 3, 4 ಡ್ಯಾಶ್ ಅಪ್ ಟು ಇನ್ಫಿನಿಟಿ. ಇಂತಹ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ ಒಂದು ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಣಿಸಿ ಅಂತಂದಾಗ ನಾವು 1, 2, 3, 4 ಅಂತ ಈ ರೀತಿ ಎಣಿಸ್ತಾ ಬರ್ತೀವಿ. ಅಂತಹ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳಂತ ಕರಿತಾ ಬರ್ತೀವಿ. ಇನ್ನ ಎರಡನೇದು ಪೂರ್ಣ ಸಂಖ್ಯೆಗಳಂತಂದಾಗ ಈ ಪೂರ್ಣ ಸಂಖ್ಯೆಗಳಿಗೆ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಇದಕ್ಕೆ W ಸಂಕೇತದಿಂದ ಸೂಚಿಸಲಾಗ್ತದ. ಹೋಲ್ ನಂಬರ್ಸ್ ಅಂತಂದ್ರ 0 ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ 0, 1, 2, 3 ಡ್ಯಾಶ್ ಇನ್ಫಿನಿಟಿ. ಇಂತಹ ಸಂಖ್ಯೆಗಳಿಗೆ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣದ ಜೊತೆ 0 ಕೂಡ ಇರ್ತದಲ್ಲಿ. 0 ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನೇ ನಾವು ಪೂರ್ಣ ಸಂಖ್ಯೆಗಳಂತ ಕರಿತೀವಿ. ಮೂರನೇದು ಪೂರ್ಣಾಂಕಗಳು. ಪೂರ್ಣಾಂಕಗಳಿಗೆ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಈ ಪೂರ್ಣಾಂಕಗಳಿಗೆ Z ಸಂಕೇತದಿಂದ ಸೂಚಿಸಲಾಗ್ತದೆ. ಪೂರ್ಣಾಂಕಗಳಂತಂದಾಗ ಯಾವ್ಯಾವು ಅಂತಂದ್ರ 0 ಎಲ್ಲ ಧನ ಮತ್ತು ಋಣ ಸಂಖ್ಯೆಗಳ ಗಣವನ್ನ ಪೂರ್ಣಾಂಕಗಳು ಅಂತ ಕರೆಯಲಾಗ್ತದೆ. ಅಂದ್ರೆ ಉದಾಹರಣೆಗೆ -2, -1, 0, 1, 2 ಈ ಕಡೆ ಇನ್ಫಿನಿಟಿ, ಈ ಕಡೆನೂ ಕೂಡ ಇನ್ಫಿನಿಟಿ. ಇಂತಹ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಪೂರ್ಣಾಂಕಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ 0 ಜೊತೆ ಧನ ಪೂರ್ಣಾಂಕಗಳು ಮತ್ತು ಋಣ ಪೂರ್ಣಾಂಕಗಳು ಕೂಡ ಬರ್ತಾ ಹೋಗ್ತವೆ. ಇಂತಹ ಸಂಖ್ಯೆಗಳಿಗೆ ನಾವು ಪೂರ್ಣಾಂಕಗಳು ಅಂತ ಕರಿತಾ ಬರ್ತೀವಿ. ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಅಂತಂದಾಗ ಯಾವ ಸಂಖ್ಯೆಗಳಿಗೆ ನಾವು P/Q ರೂಪದಲ್ಲಿ ಬರೀತೀವಿ ಅಂತಹ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ Q 0ಕ್ಕೆ ಈಕ್ವಲ್ ಆಗಿರಬಾರ್ದು, ಅದು ಒಂದು ಕಂಡೀಷನ್. ಅಂದ್ರ ಯಾವ ಸಂಖ್ಯೆಗಳಿಗೆ P/Q ಅಂದ್ರೆ ಅಂಶದಲ್ಲಿ ಒಂದು ಸಂಖ್ಯೆ, ಛೇದದಲ್ಲಿ ಒಂದು ಸಂಖ್ಯೆ ಈ ರೀತಿ ಬರಿತಾ ಹೋಗ್ತೀವಿ ಅಂತಹ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳಂತ ಕರಿತಾ ಬರ್ತೀವಿ. ಛೇದವು 0 ಆಗಿರಬಾರ್ದು. ಅಂದ್ರೆ ಇಲ್ಲಿ ಅಂದ್ರೆ ಹೇಳ್ಬೋದು ಇಲ್ಲಿ ಎಲ್ಲಾ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವ ಅಂತ ನಾವು ಇಲ್ಲಿ ಹೇಳ್ಬೋದು. ಅಂದ್ರೆ 0 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಇದು ನಾವು 9ನೇ ತರಗತಿಯಲ್ಲಿ ಕಲ್ತಿದ್ವಿ. 9ನೇ ತರಗತಿಯ ಸಂಖ್ಯಾ ಪದ್ಧತಿಯಲ್ಲಿ ಕಲ್ತಿದ್ವಿ. 0 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಅಂದ್ರ ಉದಾಹರಣೆಗೆ 1/2 ಇದು ಒಂದು ಭಾಗಲಬ್ಧ ಸಂಖ್ಯೆ. ಅದೇ ರೀತಿ 4/5 ಇದು ಒಂದು ಭಾಗಲಬ್ಧ ಸಂಖ್ಯೆ. ಇಂತಹ ಸಂಖ್ಯೆಗಳು ಅಂದ್ರೆ ಅಂಶ ಮತ್ತು ಛೇದದಲ್ಲಿ ಈ ರೀತಿ ಬರೀತಕ್ಕಂಥ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತಾ ಹೋಗ್ತೀವಿ. ಇನ್ನ 5ನೇ ಪಾಯಿಂಟ್ ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಅಂತಂದಾಗ ಯಾವ ಸಂಖ್ಯೆಗಳಿಗೆ P/Q ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಬರಲ್ಲ ಅಂತಹ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತಾ ಹೋಗ್ತೀವಿ. ಯಾವ್ಯಾವಕ್ಕಂತಂದ್ರ √2, √3, ಪೈ ಅಂತಂದಾಗ ನಾವು ಸಾಮಾನ್ಯವಾಗಿ ಇದ್ರ ಬೆಲೆ ಏನ್ ಹೇಳ್ತೀವಿ ಅಂದ್ರೆ 22/7 ಅಂತ ಹೇಳ್ತೀವಿ.
ಅಂದ್ರ 7ರಿಂದ 22ಕ್ಕೆ ಭಾಗಿಸಿದಾಗ ಅದು ಅಂತ್ಯಗೊಳ್ಳದ ಮತ್ತು ಪುನರಾವರ್ತಿಸದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತವೆ ಅಂತ ಹೇಳ್ತೀವಿ. ಹಾಗಾಗಿ ಇವಕ್ಕೆಲ್ಲ ಏನ್ ಹೇಳ್ತೀವಿ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತಾ ಬರ್ತೀವಿ. ಆಮೇಲೆ ಭಾಜ್ಯ ಸಂಖ್ಯೆಗಳು ಅಂದ್ರ ಈ ವಾಸ್ತವ ಸಂಖ್ಯೆ ಪಾಠದಲ್ಲಿ ಈ 3 ಅಂಶದ ಬಗ್ಗೆ ಕೂಡ ನಾವು ಇಲ್ಲಿ ಚರ್ಚೆ ಮಾಡ್ಬೇಕಾಗ್ಯದ. ಯಾಕಂತಂದ್ರೆ ಇಲ್ಲಿ ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಸಹ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನಾವು ಕಲಿತಿಲ್ಲ ಅಂತಂದ್ರ ವಾಸ್ತವ ಸಂಖ್ಯೆ ಪಾಠ ನಮ್ಗೇನು ಅರ್ಥ ಆಗಲ್ಲ. ಭಾಜ್ಯ ಸಂಖ್ಯೆಗಳು ಅಂತಂದಾಗ ಈ ಭಾಜ್ಯ ಸಂಖ್ಯೆಗಳಿಗೆ ನಾವು ಸಂಯುಕ್ತ ಸಂಖ್ಯೆ ಕೂಡ ಅಂತ ಕರಿಬಹುದು. ಭಾಜ್ಯ ಸಂಖ್ಯೆಗಳು ಅಂತ ಅಂದಾಗ ಯಾವ ಸಂಖ್ಯೆಯು 2ಕ್ಕಿಂತ ಹೆಚ್ಚಿಗೆ ಅಪವರ್ತನಗಳನ್ನ ಹೊಂದಿರ್ತವೆ ಅಂತಹ ಸಂಖ್ಯೆಗಳಿಗೆ ನಾವು ಸಂಯುಕ್ತ ಸಂಖ್ಯೆಗಳು ಅಥವಾ ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ 4 ಒಂದು ಸಂಯುಕ್ತ ಸಂಖ್ಯೆ ಅಥವಾ ಭಾಜ್ಯ ಸಂಖ್ಯೆ ಆಗಿದೆ. ಈ 4ರ ಅಪವರ್ತನಗಳು ನಾವ್ ಏನ್ ಹೇಳ್ಬೋದು ಅಂತಂದ್ರ 1, 2 ಮತ್ತು 4. ಅಂದ್ರೆ ಇದು 4 ಅಂತಕ್ಕಂಥದ್ದು ಒಟ್ಟು 3 ಅಪವರ್ತನಗಳನ್ನ ಹೊಂದಿದೆ. ಯಾವ ಸಂಖ್ಯೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರ್ತದ, ಯಾವ ಸಂಖ್ಯೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಡಿವೈಡ್ ಆಗಿರ್ತದ ಅಂತಹ ಸಂಖ್ಯೆಗೆ ನಾವು ಏನಂತ ಕರಿತೀವಿ, ಸಂಯುಕ್ತ ಸಂಖ್ಯೆ ಅಥವಾ ಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅದ್ರ 4ಕ್ಕೆ ನಾವು 1ರಲ್ಲಿ ಡಿವೈಡ್ ಮಾಡ್ಬೋದು, 2ರಲ್ಲಿ ಡಿವೈಡ್ ಮಾಡ್ಬೋದು ಮತ್ತು 4ರಲ್ಲಿ ಡಿವೈಡ್ ಮಾಡ್ಬೋದು. ಈ 3 ಸಂಖ್ಯೆಗಳಿಂದ ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದ 4ಕ್ಕೆ ಡಿವೈಡ್ ಮಾಡ್ಲಕ್ಕ ಬರಲ್ಲ. ಹಾಗಾಗಿ ಈ 4, 1, 2, 4 ಈ 3 ಸಂಖ್ಯೆಗಳನ್ನ ತನ್ನ ಅಪವರ್ತನವಾಗಿ ಹೊಂದಿದೆ ಅಂತ ಹೇಳ್ತೀವಿ. ಹಾಗಾಗಿ ಹೇಳ್ಬೋದು ಇಲ್ಲಿ ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು ಅಂತಂದ್ರೆ ಅದು 4 ಅಂತ ನಾವು ಹೇಳ್ಬೋದು. 4, 6, 8, 9, 10 ಇತ್ಯಾದಿ ಇಂಥವಕ್ಕೆಲ್ಲ ನಾವೇನು ಹೇಳ್ಬೋದು, ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಬೋದು. ಈ ಸಂಖ್ಯೆಗಳೆಲ್ಲ ಏನು 2ಕ್ಕಿಂತ ಹೆಚ್ಚಿಗೆ ಅಪವರ್ತನಗಳನ್ನ ಹೊಂದಿರೋದ್ರಿಂದ ಇವಕ್ಕೆಲ್ಲ ನಾವೇನಂತ ಹೇಳ್ತೀವಿ, ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನ ಅವಿಭಾಜ್ಯ ಸಂಖ್ಯೆಗಳಂತಂದಾಗ ಯಾವ ಸಂಖ್ಯೆಗಳು ಕೇವಲ 2 ಅಪವರ್ತನಗಳನ್ನ ಹೊಂದಿರ್ತದ ಅದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅಥವಾ ಒಂದು ಮತ್ತು ಅದೇ ಸಂಖ್ಯೆಯನ್ನು ತನ್ನ ಅಪವರ್ತನವಾಗಿ ಹೊಂದಿರತಕ್ಕಂಥ ಸಂಖ್ಯೆಗಳೇ ಅವಿಭಾಜ್ಯ ಸಂಖ್ಯೆಗಳು. ಉದಾಹರಣೆಗೆ 2, 3, 5, 7, 11 ಇತ್ಯಾದಿ ಇಂಥವಕ್ಕೆಲ್ಲ ನಾವೇನಂತ ಕರಿತೀವಿ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈ 2ರ ಅಪವರ್ತನ ನಾನು ಹೇಳ್ತೀವಿ 1 ಮತ್ತು 2 ಅಂತ ಹೇಳ್ತೀವಿ. 1 ಮತ್ತು ಅದೇ ಸಂಖ್ಯೆಯನ್ನು ತನ್ನ ಅಪವರ್ತನವಾಗಿ ಹೊಂದಿರತಕ್ಕಂಥ ಸಂಖ್ಯೆಗಳೇ ಅವಿಭಾಜ್ಯ ಸಂಖ್ಯೆಗಳು. ಅದೇ ರೀತಿ 3ಅನ್ನು ನೋಡಿದಾಗ 3ರ ಅಪವರ್ತನಗಳು 1 ಮತ್ತು 3. 5ಅನ್ನು ನೋಡಿದಾಗ 5ರ ಅಪವರ್ತನಗಳು 1 ಮತ್ತು 5. ಈ ರೀತಿ ಯಾವ ಸಂಖ್ಯೆಗಳು 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಡಿವೈಡ್ ಆಗ್ತದ ಅಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳಿಗೆ ನಾವು ಇಂಗ್ಲಿಷ್ನಲ್ಲಿ ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಈ ಸಹ ಅವಿಭಾಜ್ಯ ಸಂಖ್ಯೆಗಳಂತಂದ್ರ ಯಾವುದೇ 2 ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಅಥವಾ ಮಸ 1 ಆಗಿತ್ತು ಅಂದ್ರೆ ಅಂತಹ ಸಂಖ್ಯೆಗಳಿಗೆ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ 2 ಮತ್ತು 3 ಇವೆರಡು ಸಹ ಅವಿಭಾಜ್ಯ ಸಂಖ್ಯೆಗಳು. ಯಾಕಂದ್ರೆ ಇವುಗಳ ಸಾಮಾನ್ಯ ಅಪವರ್ತನ ಅಥವಾ ಮಸ 1 ಆಗಿರ್ತದೆ. ಹಾಗಾಗಿ ಇವೆರಡಕ್ಕೆ ನಾವು ಏನ್ ಹೇಳ್ಬೋದು, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿಬಹುದು. ಅಥವಾ 4 ಮತ್ತು 5 ಇವೆರಡು ಕೂಡ ಸಹ ಅವಿಭಾಜ್ಯ ಸಂಖ್ಯೆಗಳು. ಅಂದ್ರೆ ಯಾವುದೇ 2 ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಅಥವಾ ಮಸ 1 ಆಗಿರಬೇಕು ಅಂತಹ ಸಂಖ್ಯೆಗಳಿಗೆ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಬರ್ತಕ್ಕಂಥ ಅಂಶನೇ ವಾಸ್ತವ ಸಂಖ್ಯೆ. ಅಂದ್ರೆ ಈ ಎಲ್ಲಾ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ಇಲ್ಲಿ ವಾಸ್ತವ ಸಂಖ್ಯೆ ತಿಳಿತಾ ಹೋಗ್ತದೆ. ವಾಸ್ತವ ಸಂಖ್ಯೆ ಅಂತಂದಾಗ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಭಾಗಲಬ್ಧ ಸಂಖ್ಯೆ ಬಿ ಬರ್ತಾವ, ಅಭಾಗಲಬ್ಧ ಸಂಖ್ಯೆ ಬಿ ಬರ್ತಾವ. ಅಂತಹ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ, ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಈ ಎಲ್ಲಾ ಸಂಖ್ಯೆಗಳನ್ನ ಒಳಗೊಂಡಿರ್ತಕ್ಕಂಥ ಗಣಕ ನಾವು ಪ್ರಮುಖವಾಗಿ ವಾಸ್ತವ ಸಂಖ್ಯೆ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆ ಅಂತಂದಾಗ ಸ್ವಾಭಾವಿಕ ಸಂಖ್ಯೆಗೆ ನಾವು n ಸಂಖ್ಯೆ ಸೂಚಿಸ್ತೀವಿ. ಅಂದ್ರ ನ್ಯಾಚುರಲ್ ನಂಬರ್ಸ್. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಏನೇನಿರ್ತಾವ 1, 2, 3, 4 ಅನಂತ ಇಂಥ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಪೂರ್ಣ ಸಂಖ್ಯೆಗಳಂತಂದ್ರ 0 ಒಳಗೊಂಡ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಪೂರ್ಣ ಸಂಖ್ಯೆಗಳಂತ ಕರಿತೀವಿ. ಪೂರ್ಣಾಂಕಗಳಂತಂದಾಗ 0 ಒಳಗೊಂಡ ಎಲ್ಲ ಧನ ಮತ್ತು ಋಣ ಸಂಖ್ಯೆಗಳ ಗಣವನ್ನ ಪೂರ್ಣಾಂಕಗಳಂತ ಕರಿತೀವಿ. ಭಾಗಲಬ್ಧ ಸಂಖ್ಯೆಗಳಂತಂದ್ರ ಯಾವ ಸಂಖ್ಯೆಗಳಿಗೆ p/q ರೂಪದಲ್ಲಿ ವ್ಯಕ್ತಪಡಿಸ್ತೀವಿ ಅಂತಹ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅಭಾಗಲಬ್ಧ ಸಂಖ್ಯೆ ಅಂತಂದ್ರ p/q ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳೇ ಅಭಾಗಲಬ್ಧ ಸಂಖ್ಯೆಗಳು. ಅದು √2, √3, π ಅಂತ ಹೇಳ್ಬೋದು. ಈಗ ಭಾಜ್ಯ ಸಂಖ್ಯೆಗಳಂತಂದ್ರ ಯಾವ ಸಂಖ್ಯೆಗಳು 2ಕ್ಕಿಂತ ಹೆಚ್ಚಿಗೆ ಅಪವರ್ತನಗಳನ್ನ ಹೊಂದಿರ್ತದ ಅವು ಭಾಜ್ಯ ಸಂಖ್ಯೆಗಳು. ಉದಾಹರಣೆಗೆ
4, 6, 8, 9, 10 ಇತ್ಯಾದಿ ಇಂತಹ ಸಂಖ್ಯೆಗಳಿಗೆ ನಾವು ಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಅಂದ್ರ ನೀವು 4 ಅಂತ ಹೇಳ್ಬೇಕು. ಅದೇ ರೀತಿ ಅವಿಭಾಜ್ಯ ಸಂಖ್ಯೆಗಳಂದಾಗ ಯಾವ ಸಂಖ್ಯೆಗಳು ಕೇವಲ ಎರಡೇ ಎರಡು ಅಪವರ್ತನಗಳನ್ನು ಹೊಂದಿರ್ತವೆ ಅವು ಅವಿಭಾಜ್ಯ ಸಂಖ್ಯೆಗಳು. ಉದಾಹರಣೆಗೆ 2, 3, 5, 7, 11 ಇತ್ಯಾದಿ ಈ ಎಲ್ಲ ಸಂಖ್ಯೆಗಳು ಕೇವಲ ಎರಡೇ ಎರಡು ಅಪವರ್ತನಗಳನ್ನು ಹೊಂದಿರ್ತವೆ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತಂದ್ರೆ ಅದನ್ನು ನೀವು 2 ಅಂತ ಹೇಳ್ಬೇಕು. ಸಹ ಅವಿಭಾಜ್ಯ ಸಂಖ್ಯೆಗಳಂತಂದಾಗ ಯಾವುದೇ ಎರಡು ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಅಥವಾ ಮಸಾ 1 ಆಗಿದ್ದರೆ ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ನೆಕ್ಸ್ಟ್ ವಾಸ್ತವ ಸಂಖ್ಯೆಗಳಂತಂದಾಗ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನ ವಾಸ್ತವ ಸಂಖ್ಯೆಗಳು ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಇದು ಎಲ್ಲ ಏನು ಅಂತಂದ್ರ ಬೇಸಿಕ್ ಅಂದ್ರೆ ವಾಸ್ತವ ಸಂಖ್ಯೆ ನಾವು ಪಾಠ ಅರ್ಥ ಮಾಡ್ಕೊಂಬಕ್ಕಿಂತ ಮುಂಚೆ ಈ ಬೇಸಿಕ್ಸ್ ಎಲ್ಲ ಗೊತ್ತಿದ್ದಾಗ ಮಾತ್ರ ನಮ್ಗೆ ವಾಸ್ತವ ಸಂಖ್ಯೆದ ಬಗ್ಗೆ ಅರ್ಥ ಆಗ್ತಾ ಹೋಗ್ತದೆ. ಓಕೆನಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಮಗೆ ಪರೀಕ್ಷೆಯಲ್ಲಿ ಹೆಚ್ಚಾಗಿ 1 ಅಂಕದಲ್ಲಿ ಕೇಳಲಾಗ್ತದೆ. 1 ಅಂಕದಲ್ಲಿ ಈ ಒಂದು ಹೇಳಿಕೆ ಬಗ್ಗೆ ಕೇಳಲಾಗ್ತದೆ. 2026 ಮೇಯಲ್ಲಿ ಏಪ್ರಿಲ್ ಎಕ್ಸಾಮ್ನಲ್ಲಿ 1 ಅಂಕ ಕೇಳಲಾಗ್ಯದ. ಅಂದ್ರೆ ಏನ್ ಕೇಳ್ತಾರಂದ್ರ ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ. ಈ ರೀತಿ 1 ಅಂಕಕ್ಕೆ ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಏನ್ ಹೇಳ್ತದೆ ಈ ಹೇಳಿಕೆ ಅಂದ್ರ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿದೆ. ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸಂಯುಕ್ತ ಸಂಖ್ಯೆ ಅಂದ್ರ ಈಗ ಹೇಳ್ಬೋದು 21 ಒಂದು ಸಂಯುಕ್ತ ಸಂಖ್ಯೆ. ಈ 21ಕ್ಕೆ ನಾವು ಹೆಂಗೆಲ್ಲ ವ್ಯಕ್ತಪಡಿಸಬಹುದು ಅಂತಂದ್ರ 3 × 7 ಅಂತ ವ್ಯಕ್ತಪಡಿಸಬಹುದು ಅಥವಾ 7 × 3 ಅಂತ ವ್ಯಕ್ತಪಡಿಸಬಹುದು. ಅಂದ್ರೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಗೆ ಘಟಿಸುವ ಕ್ರಮಗಳು ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಅದ್ರ ಉತ್ತರ ಅನನ್ಯವಾಗಿರ್ತದೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಅಂದ್ರೆ ಈ 21 ಸಂಯುಕ್ತ ಸಂಖ್ಯೆ ಇದಕ್ಕೆ ನಾವು ಹೆಂಗೆ ವ್ಯಕ್ತಪಡಿಸಬಹುದು ಅಂದ್ರೆ 3 × 7 ಅಂತ ವ್ಯಕ್ತಪಡಿಸಬಹುದು. ಈ 3 ಒಂದು ಅವಿಭಾಜ್ಯ ಸಂಖ್ಯೆ, 7 ಒಂದು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ 7 3 ಅಥವಾ 3 7 21 ಆಗ್ತದೆ. ಅಂದ್ರೆ 21 ನಾವು 3 × 7 ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು. ಮತ್ತು ಈ ಅಪವರ್ತಿಸುವಿಕೆ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು, ಅಂದ್ರೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ನಾವೇನ್ ಮಾಡ್ತೀವಿ, ಘಟಿಸ್ಕೊಂತ ಬರ್ತೀವಿ, ಕಡಿಮೆ ಮಾಡ್ಕೊಂತ ಬರ್ತೀವಿ. ಅದಕ್ಕೆ ಘಟಿಸುವ ಕ್ರಮಗಳು ಬೇರೆ ಬೇರೆ ಆಗಿರ್ಬೋದು, ಅದರ ಉತ್ತರ ಏನಾಗಿರ್ತದ, ಅನನ್ಯವಾಗಿರ್ತದ. ಅಂದ್ರೆ ಇಲ್ಲಿ 3 7 ಅಂತಂದ್ರೂ 21, 7 3 ಅಂದ್ರೂ 21 ಆಗ್ತದೆ. ಅದೇ ರೀತಿ ನಾ ಚಿಕ್ಕ ಎಕ್ಸಾಂಪಲ್ ತಗೋತೀನಿ. ಈಗ 15 ಅಂತ ತಗೊಂಡೇವಂತಂದ್ರ ಈ 15ಕ್ಕೆ ನಾವು ಹೆಂಗ್ ವ್ಯಕ್ತಪಡಿಸಬಹುದು ಅಂತಂದ್ರ 3 × 5 ಅಂತ ವ್ಯಕ್ತಪಡಿಸಬಹುದು. 3 5 15. ಅದೇ ರೀತಿ 15ಕ್ಕೆ ಹೆಂಗ್ ವ್ಯಕ್ತಪಡಿಸಬಹುದು, ನಾವು 5 × 3 ಅಂತ ವ್ಯಕ್ತಪಡಿಸಬಹುದು. ಅಂದ್ರೆ ಇಲ್ಲಿ 3ಲಿಂದನೂ ನಾವು 15 ಘಟಿಸಬಹುದು, 5ಲಿಂದನೂ 15 ಘಟಿಸಬಹುದು. ಘಟಿಸುವ ಕ್ರಮಗಳು ಬೇರೆ ಬೇರೆ ಆದ್ರೂ ಅದ್ರ ಉತ್ತರ ಏನಾಗಿರ್ತದ, ಅನನ್ಯವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದೇ ಹೇಳ್ತು ಅಂಕಗಣಿತದ ಮೂಲ ಪ್ರಮೇಯ. ಇದು ಎಕ್ಸಾಮ್ ನಲ್ಲಿ ನಮಗ ಹೆಚ್ಚಾಗಿ 1 ಮಾರ್ಕ್ಸಿಗೆ ಕೇಳಲಾಗ್ತದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತದ ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ.